ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಗಳು ಬರ್ತಾ ಇವೆ ಅಂತ ಹೇಳಿ ಇವತ್ತು ಎಫ್ಐಆರ್ ಮಾಡಿದ್ದಾರೆ. ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ವಿಜಯಲಕ್ಷ್ಮಿ. ಇವತ್ತು ಕಮಿಷನರ್ ಆಫೀಸ್ಗೆ ಹೋಗಿದ್ರು. ಅಲ್ಲಿ ಸಿಟಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ವಿಜಯಲಕ್ಷ್ಮಿ. ಸುಮಾರು 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಖಾತೆಗಳ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಈ ಖಾತೆಗಳಿಂದ ನನಗೆ ಅಶ್ಲೀಲವಾಗಿ ಕಮೆಂಟ್ಗಳು ನನ್ನ ಪೋಸ್ಟ್ಗಳಿಗೆ ಅಥವಾ ನನ್ನ ಫೋಟೋಗಳಿಗೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಸುಮಾರು 150ಕ್ಕೂ ಹೆಚ್ಚು ಈ ಥರದೊಂದಷ್ಟು ಸ್ಕ್ರೀನ್ ಶಾಟ್ಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಕೇಸ್ ದಾಖಲಿಸಿ ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ. ಈಗ ಪೊಲೀಸರು ಯಾರೆಲ್ಲ ಇದ್ದಾರೆ, ಈಗ ನೋಡಿ ಆ ಐ ಡಿಗಳು ಯಾವ್ಯಾವುದು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಬೇರೆ ಬೇರೆ ಕೆಲವೊಂದಷ್ಟು ಜನ ತಮ್ಮದೇ ಐ ಡಿಗಳನ್ನು ಮಾಡೋರೆ, ಕೆಲವೊಂದಿಷ್ಟು ಜನ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಕೂಡ ಮಾಡಿದ್ದಾರೆ. ನಿಮಗೆ ನೆನಪಿರ್ಬೋದು, ಲಾಸ್ಟ್ ಟೈಮ್ ಕೂಡ ರಮ್ಯಾ ಅವರು ಕೂಡ ಇದೇ ಥರದೊಂದು ಕಂಪ್ಲೇಂಟನ್ನು ದಾಖಲು ಮಾಡಿದರು. ಅವ್ರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಕೆಟ್ಟದಾಗಿ ಮೆಸೇಜಸ್ ಕಳಿಸೋದು, ಈ ಥರದ್ದೆಲ್ಲವೂ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅವರು ಕೂಡ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವರಿಗೆ ತಕ್ಕ ಶಾಸ್ತಿ ಮಾಡಿದರು. ಅದೇ ರೀತಿ ಈಗ ವಿಜಯಲಕ್ಷ್ಮಿ ಅವರು ಕೂಡ ಕೋರ್ಟ್ ಇವತ್ತು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಯಾವೆಲ್ಲ ಐ ಡಿಗಳಿಂದ ಈ ಥರದ್ದು ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಸೊ ಒಟ್ಟಿನಲ್ಲಿ ಸ್ಟಾರ್ ವಾರ್ ಅಂತ ಹೇಳಿ ಶುರುವಾದಂತಹ ಈ ಒಂದು ಪ್ರಕರಣ, ಯಾವಾಗ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನಿಂತು ಕೆಲವೊಂದಷ್ಟು ಡೈಲಾಗ್ಗಳನ್ನು ಹೊಡೆದ್ರು. ಸೊ ಅದಾದ ನಂತರ ಅದಕ್ಕೆ ಕೌಂಟರ್ ಆಗಿ ವಿಜಯಲಕ್ಷ್ಮಿ ಕೂಡ ಮಾತಾಡಿದ್ರು. ಸೊ ಯೋಗಿ ಕಿಚ್ಚ, ಮಿಸ್ಟರ್ ಅನಾಥ, ವಿರಾಟ್ ಕಿಚ್ಚ, ಮಾಸ್ ಗಾಡ್, ಆತ್ರೇಯ MX, ಅಕ್ಷಯ್ ಅಲಿಯಾಸ್ ಕಿಂಗ್ ಕಿಚ್ಚ, ಜೀವ ಕಿಚ್ಚ, ಕಿಚ್ಚ 45 ಟ್ರೋಲರ್, ಹಾಗೆ ಮಾರ್ಕ್ ಬಾಸ್ 45, ಇಂಥ ಐಡಿಗಳು ಇವೆಲ್ಲವೂ ಕೂಡ. ಈ ಐಡಿಗಳು ನೋಡಿ, ಮಹಿ ಕಿಚ್ಚ ಅಂತೆ, ಕೂಲ್ ಜೋ ಅಂತೆ, ಇವೆಲ್ಲ ಹೆಸರುಗಳನ್ನ ಇಟ್ಕೊಂಡಿರುವಂಥವ್ರು. ಈಗ ಅಲ್ಲಿ ಕಿಚ್ಚ 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 ಅಂತ ಬರ್ಕೊಂಡಿರೋದು ನೋಡಿದ್ರೆ ಇವರೆಲ್ಲರೂ ಕೂಡ ಕಿಚ್ಚನ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು ಅನ್ನುವಂಥದ್ದನ್ನೇ ಇದು ತೋರಿಸುತ್ತೆ. ಇದನ್ನು ಅವರ ಐಡಿಯನ್ನು ನೋಡ್ತಾ ಇದ್ದಾರೆ. ಬಟ್ ನಿಜಕ್ಕೂ ಇವರೆಲ್ಲರೂ ಅಭಿಮಾನಿಗಳ, ಸಿನಿಮಾ ನಟರ ಅಭಿಮಾನಿಗಳ, ಸಿನಿಮಾಗಳ ಅಭಿಮಾನಿಗಳ ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಬ್ಬ ನಿಜವಾದ ಅಭಿಮಾನಿ ಯಾವತ್ತೂ ಕೂಡ ತನ್ನ ನೆಚ್ಚಿನ ನಟ ಅಥವಾ ತನ್ನ ನೆಚ್ಚಿನ ನಟಿಯ ಬಗ್ಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಂಡಿರ್ತಾನೆ, ಫ್ಯಾನ್ ಆಗಿರ್ತಾನೆ ಆತ. ಆದರೆ ಅಭಿಮಾನಿ ಅಂತ ಹೇಳಿದ ತಕ್ಷಣ ಇನ್ನೊಬ್ಬ ಬೇರೆ ನಟನ ಬಗ್ಗೆನೋ, ಇನ್ನೊಬ್ಬ ನಟಿ ಬಗ್ಗೆನೋ, ಅಥವಾ ಯಾವುದಾದ್ರೂ ಹೆಣ್ಣಿನ ಬಗ್ಗೆನೋ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಕಿರುಕುಳ ಕೊಡುವಂಥದ್ದು, ಇದು ಯಾವುದೂ ಕೂಡ ಬಹುಶಃ ಇದನ್ನು ಹೋಗಿ ಸುದೀಪ್ ಅವ್ರನ್ನ ಕೇಳಿದ್ರು ಕೂಡ ಹೇಳ್ತಾರೆ, ಇಂಥವ್ರು ಯಾರು ಕೂಡ ನನ್ನ ಫ್ಯಾನ್ ಆಗೋದಕ್ಕೆ ಅರ್ಹತೆನೇ ಇಲ್ಲ ಇವರಿಗೆ ಅಂಥೇಳಿ. ಸೊ ಅಂದರೆ ಇವರೆಲ್ಲರೂ ಕೂಡ ಸುಮ್ಮನೆ ಫ್ಯಾನ್ಗಳು ಅಂತ ಹೇಳ್ಕೊಂಡು ಒಂದಷ್ಟು ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡುವಂತಹ ದುಷ್ಕರ್ಮಿಗಳು ಇವರು, ಕಿಡಿಗೇಡಿಗಳು ಇವರು. ಇಂಥವ್ರ ವಿರುದ್ಧ ಖಂಡಿತವಾಗ್ಲೂ ಅದು ಯಾರಿಗೇ ಇರಲಿ, ವಿಜಯಲಕ್ಷ್ಮಿಯವರಿಗೆ ಇರಲಿ ಅಥವಾ ಬೇರೆ ನಾಳೆ ಇನ್ಯಾರಿಗೋ ನಟಿಗೋ ನಟಂಗೋ ಈ ಥರದ ಒಂದಷ್ಟು ಅಸಭ್ಯ ಕಮೆಂಟ್ಗಳನ್ನು ಹಾಕ್ತಾರೆ ಅನ್ನೋಂಥದ್ದಿದ್ರೆ ಖಂಡಿತವಾಗ್ಲೂ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಈಗ ಅಟ್ಲೀಸ್ಟ್ ವಿಜಯಲಕ್ಷ್ಮಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ರಮ್ಯಾ ಅವರು ಕೊಟ್ಟಾಗ ಕಂಪ್ಲೇಂಟು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದರು. ಯಾಕಂದರೆ ಬರೀ ಇಲ್ಲ ಒಂದು ಇಗ್ನೋರ್ ಮಾಡಿಬಿಡ್ತೀವಿ, ಹೋಗಲಿ ಸಾಯ್ಲಿ ಬಿಡತ್ತೆಗೆ ಅಂತೇಳಿ ಬ್ಲಾಕ್ ಮಾಡಿ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಮುಂದೆ ಇನ್ನೊಂದು ಯಾವುದೋ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಅವರು ಮತ್ತೆ ಕಮೆಂಟ್ಗಳನ್ನು ಮಾಡ್ತಾರೆ. ಸೊ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕಂಪ್ಲೇಂಟ್ ಆಗಬೇಕು. ಸೈಬರ್ ಠಾಣೆಯಲ್ಲಿ ಈಗಾಗಲೇ ಲಾಸ್ಟ್ ಟೈಮ್ ರಮ್ಯಾ ಅವರು ಕೊಟ್ಟ ಹಾಗೆ ಇನ್ನೂ ಕೆಲವೊಂದಷ್ಟು ಜನ ನಟಿಯರು ಈ ಹಿಂದೆನೂ ಕೂಡ ಈ ಥರದ್ದು ಒಂದಷ್ಟು ಕಂಪ್ಲೇಂಟ್ಸನ್ನು ಕೊಡ್ತಾನೆ ಬಂದಿದ್ದಾರೆ. ಈಗ ವಿಜಯಲಕ್ಷ್ಮಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರೆಲ್ಲರೂ ಇದ್ದಾರೆ ಇಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಸೊ ಒಟ್ಟಾರೆ ಈಗ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ವಾರ್ ಮತ್ತೊಂದು ಹಂತಕ್ಕೆ ಹೋಗಿದೆ. ಈಗ ವಿಜಯಲಕ್ಷ್ಮಿಗೆ ಕೆಲ ಕಿಡಿಗೇಡಿಗಳು ತೀರಾ ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸ್ತಾ ಇದ್ದಾರೆ. ಇದು ಪೊಲೀಸ್ ಕಮಿಷನರ್ ಕಚೇರಿಯ ಮೆಟ್ಟಿಲೇರಿದೆ ಕೂಡ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹದ್ದು ಮೀರಿದ ಸುದೀಪ್ ದರ್ಶನ್ ಫ್ಯಾನ್ಸ್ ವಾರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್ಸ್. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ದರ್ಶನ್ ಅವರು ಇಲ್ಲದೆ ಇದ್ದಾಗ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಸುದೀಪ್ ಫ್ಯಾನ್ ವಾರ್ ತಾರಕಕ್ಕೇರಿದೆ. ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ವೇಳೆ ಸುದೀಪ್ ಆಡಿದ ಮಾತೀಗ ಮತ್ತೊಂದು ಸಮರವನ್ನೇ ಸೃಷ್ಟಿಸಿದೆ. ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಒಂದು ಪಡೆ
ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಸುದೀಪ್ ಈ ಮಾತುಗಳನ್ನ ದರ್ಶನ್ ಅಭಿಮಾನಿಗಳಿಗೆ ಹೇಳಿದ್ದಾರೆ ಅಂತ ಸುದ್ದಿ ಹಬ್ಬಿತ್ತು. ಇದರ ಬೆನ್ನಲ್ಲೇ ದಾವಣಗೆರೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಸುದೀಪ್ಗೆ ಟಾಂಗ್ ಕೊಟ್ಟಿದ್ರು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಇದೇ ವಿಚಾರ ಈಗ ಪೊಲೀಸ್ ಕಮಿಷನರ್ ಕಚೇರಿ ಮೆಟ್ಟಿಲೇರಿದೆ. ಯಾಕಂದ್ರೆ ವಿಜಯಲಕ್ಷ್ಮಿಗೆ ಸುದೀಪ್ ಫ್ಯಾನ್ಸ್ ಹೆಸರಿನಲ್ಲಿ ತೋರಿಸಲಾಗದಂತ ಕೆಟ್ಟ ಭಾಷೆ ಬಳಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಸಹ್ಯ ಮೆಸೇಜ್ಗಳನ್ನ ಮಾಡಿದ್ದಾರೆ. ಇದರಿಂದ ಕೆರಳಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸ್ ಆಯುಕ್ತ ಸೈಮಂತ್ ಕುಮಾರ್ ಸಿಂಗ್ಗೆ ದೂರು ಸಲ್ಲಿಸಿದ್ದಾರೆ. ಹದಿನೈದಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಐಡಿ ಬಳಸಿ 150ಕ್ಕೂ ಹೆಚ್ಚು ಕೆಟ್ಟ ಕಮೆಂಟ್ ಮಾಡಿದ್ದಾರೆ. ಸ್ಕ್ರೀನ್ ಶಾಟ್ ಸಮೇತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಲಾಗ್ತಿದೆ, ಕೆಟ್ಟ ಕಮೆಂಟ್ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಿಜಯಲಕ್ಷ್ಮಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೆಟ್ಟ ಕಮೆಂಟ್ ಮಾಡಿದ ಫ್ಯಾನ್ಸ್ಗೆ ವಿಜಯಲಕ್ಷ್ಮಿ ಕ್ಲಾಸಿ ಕೌಂಟರ್. ಇಷ್ಟೇ ಅಲ್ಲ, ಕೆಟ್ಟ ಕಮೆಂಟ್ ಮಾಡಿದವರಿಗೆ ವಿಜಯಲಕ್ಷ್ಮಿ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಕ್ಲಾಸ್ ಫ್ಯಾನ್ಸ್ಗಳಿಗೆ ನಿಮ್ಮ ಮಟ್ಟವನ್ನ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅಕ್ಷರಗಳಲ್ಲೇ ತಿವಿದಿದ್ದಾರೆ. ಆಕಾಶದಿಂದ ಬಿದ್ದಂತಿರೋ ಕ್ಲಾಸಿ ಗಂಡಸರಿಗೆ ವಿವರಣೆ ಬೇಕಿಲ್ಲ ಅಂತಲೂ ವಿರೋಧಿಗಳಿಗೆ ನಯವಾಗಿ ಬೆಂಡೆತ್ತಿದ್ದಾರೆ. ಸಾರ್ವಜನಿಕವಾಗಿ ನಿಮ್ಮ ಗುಣಮಟ್ಟವನ್ನ ಪ್ರದರ್ಶಿಸಿದ್ದಕ್ಕಾಗಿ ಎಲ್ಲಾ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದಗಳು. ನಿಮ್ಮ ಮಾಹಿತಿಗಾಗಿ ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರುಗಳು ದಾಖಲಾಗಿವೆ. ಫ್ಯಾಂಡಮ್ ಹೆಸರಿನಲ್ಲಿ ಕಿರುಕುಳ ನೀಡಬಾರದು. ಕೀಳು ಭಾಷೆಯನ್ನ ಬಳಸುವ ಕ್ಲಾಸೆ ಹುಡುಗಿಯರಿಗೆ ಹಾಗೂ ತಾಯಂದಿರು ನಡವಳಿಕೆ ಮತ್ತು ಮೂಲಭೂತ ಸಭ್ಯತೆಯನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಆಕಾಶದಿಂದ ನೇರವಾಗಿ ಬಿದ್ದಂತೆ ವರ್ತಿಸುವ ಕ್ಲಾಸೆ ಹುಡುಗರಿಗೂ ವಿಶೇಷ ಚಪ್ಪಾಳೆ. ಇದ್ರ ಬಗ್ಗೆ ಯಾವುದೇ ವಿವರಣೆಯ ಅಗತ್ಯವಿಲ್ಲ. ನಾನು ಇದ್ರ ಬಗ್ಗೆ ಮೌನ ವಹಿಸುವವಳಲ್ಲ. ಇದು ನಿಮ್ಮ ದೈನಂದಿನ ಆಲೋಚನೆಗಳಾಗಿದ್ದರೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಇಂದು ಮುಂದಿನ ದಿನಗಳಲ್ಲೂ ಇದು ನನ್ನೊಬ್ಬಳ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಪ್ರತಿಯೊಬ್ಬ ಮಹಿಳೆಯೂ ಗೌರವಕ್ಕೆ ಅರ್ಹಳು ಎಂಬುದನ್ನ ನೆನಪಿಸುತ್ತೇನೆ. ಹೀಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ ನಾನ್ ಸುಮ್ಮನೆ ಕೂರೋದಿಲ್ಲ ಅನ್ನೋ ಸಂದೇಶ ಸಾರಿದ್ದಾರೆ. ಇದು ಮುಂದ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.